ವಾರ್ತೆಯ ಮುಖ್ಯಾಂಶಗಳು. ನಮಗೆ ಸೇತುವೆ ಬೇಕು, ಇದು ಮನದೂರ್ ಕೊಪ್ಪದಗದ್ದೆ ಗ್ರಾಮಸ್ಥರ ಕಳಕಳಿಯ ಆಗ್ರಹ. ಕೊಡಗಿ ಬೀಚ್ನಲ್ಲಿ ಯಶಸ್ವಿಯಾಗಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಸಭೆ. ಸಂಗೀತ ಅಭಿಮಾನಿಗಳ ಮನಗೆದ್ದ ಸ್ವರಧಾರ ಮಹೋತ್ಸವ. ಶ್ರೀ ಯಡಳ್ಳಿ ಇಂಟರಾಕ್ಟಿವ್ ವರ್ಲ್ಡ್ ಸ್ಕೂಲ್ನಲ್ಲಿ ಮಾತೃಪೂಜಾ ಕಾರ್ಯಕ್ರಮ. ಶ್ರದ್ಧೆ, ಕೃತಜ್ಞತೆ ಮತ್ತು ಸ್ವಾಧ್ಯಾಯದಿಂದಲೇ ಜೀವನ ಸಾರ್ಥಕ. ಸ್ವರ್ಣವಲ್ಲಿ ಶ್ರೀ ಗುರುಕುಲದಲ್ಲಿ ಕಲಿತ ವಿದ್ಯೆಯ ಬಗ್ಗೆ ಶ್ರದ್ಧೆ ಹಾಗೂ ಕೃತಜ್ಞತೆಯ ಭಾವವನ್ನು ಜೀವನ ಪರ್ಯಂತ ಉಳಿಸಿಕೊಂಡು ನಿರಂತರ ಸ್ವಾಧ್ಯಾಯ ಮತ್ತು ಧರ್ಮಾಚರಣೆಯ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ರೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು. ಸ್ವರ್ಣವಲ್ಲಿ ಶ್ರೀಮಠದಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ 36ನೇ ಚಾತುರ್ಮಾಸ್ಯ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರ 3ನೇ ಚಾತುರ್ಮಾಸ್ಯದ ಅಂಗವಾಗಿ ಮಠದ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ ಭಿಕ್ಷಾ ಸೇವೆ ಪಾದಪೂಜೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು. ಸ್ಥಳೀಯ ಟಿಎಂಎಸ್ ಸಭಾಭವನದಲ್ಲಿ ಶನಿವಾರ ಜನನಿ ಮ್ಯೂಸಿಕ್ ಸಂಸ್ಥೆಯ ಆಶ್ರಯದಲ್ಲಿ ಆಯೋಜಿಸಿದ ಸ್ವರಧಾರ ಮಹೋತ್ಸವ ಸಂಗೀತ ಕಾರ್ಯಕ್ರಮವು ಶಾಸ್ತ್ರೀಯ ಸಂಗೀತದ ಸುಮಧುರ ಸ್ವರಗಳೊಂದಿಗೆ ಸಂಗೀತ ಅಭಿಮಾನಿಗಳನ್ನು ಮಂತ್ರಮುಗ್ಧಗೊಳಿಸಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾರಿಗುಡಿ ಅಧ್ಯಕ್ಷ ರವಿ ಬೆಳ್ಳಿಮನಿಯವರು, ಶಿರಸಿ ಸಾಂಸ್ಕೃತಿಕ ನಗರವಾಗಿ ಹೆಸರುವಾಸಿಯಾಗಿದೆ. ಇಂತಹ ನಗರದಲ್ಲಿ ಜನನಿ ಸಂಸ್ಥೆ ನಿರಂತರವಾಗಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಪತ್ರಕರ್ತೆ ಶೈಲಜಾ ಗೋರ್ನ್ಮನೆ ಮಾತನಾಡಿ ಸಂಗೀತದೊಂದಿಗಿನ ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡರು. ಮಾರಿಗುಡಿ ಧರ್ಮದರ್ಶಿ ವಿನಾಯಕ್ ಶೇಟ್ ಮಾತನಾಡಿ ಜನನಿ ಸಂಸ್ಥೆಯೊಂದಿಗಿನ ತಮ್ಮ ಸಂಗೀತ ಪಯಣವನ್ನು ಸ್ಮರಿಸಿದರು. ಶಾಸ್ತ್ರೀಯ ಸಂಗೀತದ ಬೆಳವಣಿಗೆ ಮತ್ತು ಹೊಸ ಪ್ರತಿಭೆಗಳ ಅನಾವರಣಕ್ಕಾಗಿ ಸಂಸ್ಥೆ ಮಾಡುತ್ತಿರುವ ಸೇವೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ಉದ್ಘಾಟನಾ ಆಶೀರ್ವಚನ ನೀಡಿದ ವೇದಮೂರ್ತಿ ವಿನಾಯಕ್ ಭಟ್ ವೇದ ಮತ್ತು ನಾದದ ಅವಿನಾಭಾವ ಸಂಬಂಧವನ್ನು ವಿವರಿಸಿದರು. ಗಿರಿಧರ್ ಕಬ್ನಳ್ಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ರೇಖಾ ದಿನೇಶ್ ವಂದಿಸಿದರು. ತಾಲೂಕಿನ ಯಡಳ್ಳಿಯ ಇಂಟರಾಕ್ಟಿವ್ ವರ್ಲ್ಡ್ ಸ್ಕೂಲ್ನಲ್ಲಿ ದಿನಾಂಕ 1/8/2026 ಶನಿವಾರದಂದು ಒಂದು ವಿಶಿಷ್ಟವಾದ ಅರ್ಥಪೂರ್ಣವಾದ ಮಾತೃಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿನಿಯರಿಂದ ಗುರುವಾಷ್ಟಕ ಹೇಳುವುದರ ಮೂಲಕ ಕಾರ್ಯಕ್ರಮ ಶುಭಾರಂಭಗೊಂಡಿತು. ಕಾರ್ಯಕ್ರಮದಲ್ಲಿ ಶಾಲೆಯ ನಿರ್ದೇಶಕರುಗಳಾದ ವಿನಯ್ ಹೆಗಡೆ, ದಿನೇಶ್ ಪಟೇಲ್ ಹಾಗೂ ಕಾರ್ಯದರ್ಶಿಗಳಾದ ಜನಾರ್ದನ್ ಆಚಾರ್ಯ ಶರ್ಮಾ ಅವರು, ವಿದ್ವಾನ್ ವೆಂಕಟಾಚಲ ಭಟ್ ಅವರು ಪೂಜಾ ವಿಧಿ ವಿಧಾನವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಾತೆಯರು ಹಾಜರಿದ್ದು ತಮ್ಮ ಮಕ್ಕಳಿಗೆ ಆಶೀರ್ವದಿಸಿದರು. ಪಾಲಕ ವೃಂದದವರು ಶಾಲೆಯಲ್ಲಿ ಇಂತಹ ಆಚರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುತ್ತಿರುವ ಇಂಟರಾಕ್ಟಿವ್ ವರ್ಲ್ಡ್ ಸ್ಕೂಲ್ ನಡೆಗೆ ಶ್ಲಾಘಿಸಿದರು. ಕೊನೆಯಲ್ಲಿ ಐಕ್ಯ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಜನಾರ್ದನ್ ಆಚಾರ್ಯ ಶರ್ಮಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶುಭಾ ಹೆಗಡೆ ನಿರ್ವಹಿಸಿದರು. ವಾಣಿ ಭಟ್ ವಂದಿಸಿದರು. ಎರಡೂ ಪಾದಕ್ಕೆ ಅರ್ಶನವನ್ನು ಹಚ್ಚಿ, ತಾಯಿರಿಗೆ ಎರಡೂ ಪಾದಕ್ಕೆ ಅರ್ಶನವನ್ನು ಹಚ್ಚಿ, ಆದಷ್ಟು ಈ ಬೆರಳಲ್ಲಿ ಹಚ್ಚಿ. ಯಾವುದು ತಾಲೂಕಿನ ಸಾಲ್ಕಣಿ ವ್ಯಾಪ್ತಿಯ ಮನದೂರು ಕೊಪ್ಪದಗದ್ದೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ವಾಟೆ ಹೊಳೆಗೆ ಸೇತುವೆ ಇಲ್ಲದ ಪರಿಣಾಮ ಈ ಭಾಗದ ಗ್ರಾಮಸ್ಥರು ಮಳೆಗಾಲ ಬಂದಂತೆಂದರೆ ನಗರದ ಸಂಪರ್ಕ ಕಳೆದುಕೊಂಡು ವಿವಿಧ ರೀತಿಯ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಮುರೇಗಾರ್ ಜಲಪಾತದ ಹಿನ್ನೀರಿನ ಪ್ರದೇಶವಾಗಿರುವ ವಾಟೆ ಹೊಳೆ ದಾಟಲು ಕಾಲು ಸಂಕ ಇದ್ದರೂ ಕೂಡ ನದಿ ಉಕ್ಕಿ ಹರಿದರೆ ಕಾಲು ಸಂಕ ಕೂಡ ಮುಳುಗಿ ದಾಟಲು ಅಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಹಲವಾರು ವರ್ಷಗಳಿಂದ ಶಾಶ್ವತ ಪರಿಹಾರಕ್ಕಾಗಿ ಸೇತುವೆ ಬೇಡಿಕೆ ಇಟ್ಟು ಬಹಳಷ್ಟು ವರ್ಷವಾಗಿದೆ. ಈ ವರ್ಷವಾದರೂ ಇಲ್ಲಿನ ಜನರ ಮೊರೆಯನ್ನು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ತಲುಪಬಹುದೇ ಎಂದು ಕಾದು ನೋಡಬೇಕಾಗಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ವಾಟೆ ಹೊಳೆ ಉಕ್ಕಿ ಹರಿಯುತ್ತಿದ್ದು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ ಎನ್ನುತ್ತಾರೆ ಗ್ರಾಮಸ್ಥರು.
ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯ ವತಿಯಿಂದ ವೇದಿಕೆಯ ಚಟುವಟಿಕೆಗಳನ್ನು ಮತ್ತಷ್ಟು ಚುರುಕುಗೊಳಿಸಲು ಹಾಗೂ ಇನ್ನಿತರ ವಿಷಯಗಳ ಕುರಿತಾಗಿ ಚರ್ಚಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಸಭೆ ಕೊಳಗಿಬೀಸ್ನಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಕರವೇ ಜನಧ್ವನಿಯ ಉಮಾಕಾಂತ್ ಹೊಸಕಾಟ ಅವರು ವಹಿಸಿದರು. ಶಿರಸಿಯಲ್ಲಿದ್ದ ಜಿಲ್ಲಾ ಕಚೇರಿಯನ್ನು ಕೊಳಗಿಬೀಸ್ಗೆ ಸ್ಥಳಾಂತರಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಯಿತು ಮತ್ತು ಹಲವು ಸಮಸ್ಯೆಗಳನ್ನು ತಿಳಿಸುತ್ತಾ ವೇದಿಕೆಯ ನೆರವು ಯಾಚಿಸಿ ಬಂದಂತಹ ಪತ್ರಗಳ ಪರಿಶೀಲನೆಯು ಈ ಸಂದರ್ಭದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ರೆಡ್ಡಿ, ಜಿಲ್ಲಾ ಗೌರವ ಅಧ್ಯಕ್ಷ ಶ್ರೀಧರ್ ಮಣಿಗಾರ್, ಶಿರಸಿ ತಾಲೂಕಾ ಅಧ್ಯಕ್ಷ ಚಂದ್ರು ಮಡಿವಾಳ್, ತಾಲೂಕಾ ಗೌರವ ಅಧ್ಯಕ್ಷ ನಾರಾಯಣ ಮಿನಳ್ಳಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ನಾಯ್ಕ್ ಕೊಳಗಿಬೀಸ್ ಸ್ವಾಗತಿಸಿ ವಂದಿಸಿದರು.